ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಸುಂದರ ಹುಡುಗಿ ಇದ್ಲು. ಅವಳ ಅಮ್ಮ ಟೌನ್ನಲ್ಲಿರುವ ಎಲ್ಲ ಬ್ಯೂಟಿ ಪೇಜೆಂಟ್ಗೆ ಅವಳನ್ನು ಎನ್ರಾಲ್ ಮಾಡ್ತಿದ್ಲು. ಮತ್ತು ಅವಳು ಯಾವಾಗಲೂ ನೀನು ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಆಗಬೇಕಾ ಅಥವಾ ಬ್ಯೂಟಿಫುಲ್ ಆಗಬೇಕಾ ಅಂತ ಆಪ್ಷನ್ ಕೊಟ್ಟರೆ ನಾನು ಯಾವಾಗಲೂ ಬ್ಯೂಟಿಫುಲ್ ಚೂಸ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ಆ ಮಾತು ಹುಡುಗಿಯ ಮೈಂಡ್ಗೆ ಸ್ಟಕ್ ಆಗುತ್ತೆ. ಆದ್ದರಿಂದ ಆ ಹುಡುಗಿ ದೊಡ್ಡೋಳಾದ್ಮೇಲೆ ರನ್ಅವೇ ಸೂಪರ್ ಮಾಡೆಲ್ ಆಗಿ ಬ್ರೈಟ್ ಫ್ಯೂಚರ್ ಹೊಂದಿದ ಅಮೀಲಿಯಾ ಆಗ್ತಾಳೆ. ಅವಳು ತನ್ನ ಕೆಲಸದಲ್ಲಿ ತುಂಬ ಸಕ್ಸಸ್ಫುಲ್ ಆಗ್ತಾಳೆ. ಆದರೆ ಸಮ್ಟೈಮ್ಸ್ ಅವಳಿಗೆ ಆ ಕೆಲಸ ಬೋರಿಂಗ್ ಅನಿಸುತ್ತೆ. ಯಾಕಂದರೆ ಗಂಟೆಗಳ ಕಾಲ ಮೇಕಪ್ ಮಾಡಿಸ್ಕೊಂಡು ಕೂತಿರ್ಬೇಕು. ಸ್ವಲ್ಪ ಜನ ಫೋಟೋಗ್ರಫರ್ಸ್ ಅವಳನ್ನ ಆಗಾಗ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಒಂದು ಫ್ಯಾಷನ್ ಶೋನಲ್ಲಿ ಅಮೀಲಿಯಾ ಹ್ಯಾಂಡ್ಸಮ್ ಮಿಲಿಯನೇರ್ ಹ್ಯಾರಿಯನ್ನು ಮೀಟ್ ಮಾಡ್ತಾಳೆ. ಇಬ್ಬರು ಪ್ಯಾಷನೇಟ್ ಆಗಿ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ತಾರೆ. ಬೇಗನೆ ಅಮೀಲಿಯಾ ಹ್ಯಾರಿಯ ದೊಡ್ಡ ಮ್ಯಾನ್ಷನ್ಗೆ ಮೂವ್ ಆಗ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಕೇಳಿದ ಕಾಲ್ಪನಿಕ ಕಥೆಗಳು ನನ್ನ ಲೈಫಲ್ಲಿ ನಿಜ ಆಗ್ತಿದೆ ಅನ್ನೋ ಫೀಲ್ ಕೊಡುತ್ತೆ. ಒನ್ ಮಾರ್ನಿಂಗ್ ಹ್ಯಾರಿ ಆಫೀಸ್ನಿಂದ ಬರುವ ಕೆಲವು ವಿಚಿತ್ರ ಶಬ್ದಗಳಿಂದ ಅಮೀಲಿಯಾ ಎಚ್ಚರಗೊಂಡು ಏನಾಗ್ತಿದೆ ಅಂತ ಚೆಕ್ ಮಾಡಲು ಹೋಗ್ತಾಳೆ. ಒಳಗಡೆ ಅವ್ರ ಬಾಯ್ ಫ್ರೆಂಡ್ ಗೋಡೆ ಮೇಲೆ ಒಂದು ದೊಡ್ಡ ಶೆಲ್ಫ್ ಫಿಕ್ಸ್ ಮಾಡ್ತಿರ್ತಾನೆ. ಯೂಶ್ವಲಿ ಹ್ಯಾರಿ ಇಂಥ ಕೆಲಸಗಳಿಗೆಲ್ಲ ಪ್ರೊಫೆಷನಲ್ಸ್ನ ಹೈರ್ ಮಾಡ್ತಾನೆ. ಆದರೆ ಇವತ್ತು ನಾನು ಇನ್ಸ್ಪೈರ್ಡ್ ಆಗಿದ್ದೀನಿ, ಅದಕ್ಕೋಸ್ಕರ ಈ ಕೆಲಸನ ನಾನೇ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆದರೆ ಈ ಶೆಲ್ಫ್ ಬುಕ್ಸ್ ಅಥವಾ ಟ್ರೋಫೀಸ್ಗಳನ್ನ ಇಡೋದಕ್ಕಲ್ಲ, ಬದಲಿಗೆ ಇದು ಅಮೀಲಿಯಾಗೆ ಹ್ಯಾರಿಯಿಂದ ಬಂದ ಒಂದು ಗಿಫ್ಟ್ ಆಗಿರುತ್ತೆ. ಅವಳಿಗೆ ಈ ಪ್ರೆಸೆಂಟ್ ತುಂಬ ಸ್ವೀಟ್ ಅನಿಸುತ್ತೆ, ಬಟ್ ಅವಳ ಎಲ್ಲ ಶೂಗಳು ಅದ್ರಲ್ಲಿ ಫಿಟ್ ಆಗಲ್ಲ ಅಂತ ಫೀಲ್ ಆಗ್ತಾರೆ. ಆಗ ಹ್ಯಾರಿ ಶೆಲ್ಫ್ ಮಾಡಿರೋದು ನಿನ್ಗೋಸ್ಕರ, ಶೂ ಇಡೋದಕ್ಕಲ್ಲ ಅಂತ ಕ್ಲಾರಿಫೈ ಮಾಡ್ತಾನೆ. ಮತ್ತು ನೀನು ಇದ್ರ ಮೇಲೆ ದಿನಪೂರ್ತಿ ಕೂತ್ಕೊಂಡಿರಬೇಕು ಅಂತ ಹೇಳ್ತಾನೆ. ಯಾಕಂದರೆ ನಾನು ಕೆಲಸ ಮಾಡುವಾಗ ನಿನ್ನ ಮುದ್ದಾದ ಮುಖವನ್ನು ದಿನಪೂರ್ತಿ ನೋಡ್ತಿರ್ಬೇಕು. ಸೊ ಸ್ಟ್ರೆಸ್ ನನ್ನ ಮೈಂಡ್ಗೆ ಬಂದಾಗಲೆಲ್ಲ ನಿನ್ನ ನೋಟ ನನಗೆ ಶಾಂತಿ ನೀಡುತ್ತೆ. ನೀನು ಬೆಲೆ ಕಟ್ಟಲಾಗದ ಟ್ರೆಷರ್, ನೀನು ನನ್ನ ಇಷ್ಟ ದೇವತೆ. ನಿನ್ನ ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಸಮಾಧಾನ ಉಂಟಾಗುತ್ತೆ ಅಂತ ಹೇಳ್ತಾನೆ. ಅಮೀಲಿಯಾಗಿ ಈ ಐಡಿಯಾ ಇಷ್ಟ ಆಗಲ್ಲ. ಅವಳು ನನ್ನ ಕೆಲಸ ಇದೆ ಅಂತ ರಿಮೈಂಡ್ ಮಾಡ್ತಾಳೆ. ಹ್ಯಾರಿ ಸ್ಟ್ರೇಟ್ ಆಗಿ ನಿನ್ನ ಕೆಲಸ ಮಾಡೋದು ಇಷ್ಟ ಇಲ್ಲ ತಾನೆ, ಸೊ ಕ್ವಿಟ್ ಮಾಡು ಅಂತಾನೆ. ನೀನು ಆರ್ಡಿನರಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಬೇಡ. ನೀನು ಯಾವಾಗಲೂ ಟೆನ್ಷನ್ ಫ್ರೀ ಆಗಿರಬೇಕು. ನೀನು ಶೆಲ್ಫ್ ಮೇಲಿದ್ದಾಗ ಡೈಲಿ ಪೂಜೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಜನರೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ, ಬಟ್ ಈ ರೀತಿ ಮಾಡೋದ್ರಿಂದ ನಾನು ಭೂಮಿ ಮೇಲೆ ಹ್ಯಾಪಿಯೆಸ್ಟ್ ಪರ್ಸನ್ ಆಗ್ತೀನಿ ಅಂತ ಫೀಲ್ ಮಾಡ್ತಾನೆ. ಕೊನೆಗೆ ಅಮೀಲಿಯಾ ಅವನ ಪ್ರೀತಿಗೆ ಮರುಳಾಗಿ ತನ್ನ ಎಲ್ಲ ಡ್ರೀಮ್ಸ್ ಬಿಟ್ಟು ಅವನು ಹೇಳಿದ ಹಾಗೆ ಮಾಡೋಕ್ಕೆ ಒಪ್ಕೋತಾಳೆ. ಹ್ಯಾರಿ ಏಣಿಯನ್ನು ಹಿಡಿದು ಅವಳಿಗೆ ಹತ್ತಲು ಹೆಲ್ಪ್ ಮಾಡ್ತಾನೆ. ಅವಳು ಶೆಲ್ಫ್ ಮೇಲೆ ಕೂತ್ಕೊಂಡಾಗ ಕಂಫರ್ಟ್ಗಾಗಿ ಪಿಲ್ಲೋ ಕೊಡ್ತಾನೆ. ಏಣಿ ತೆಗೆದುಹಾಕೋ ಮುಂಚೆ ಪ್ರಿಟಿ ನೈಸ್ ವ್ಯೂ ಆಫ್ ಅ ಪ್ರಿಟಿ ನೈಸ್ ಲೈಫ್ ಅಂತ ಪ್ರೀತಿಯಿಂದ ಹೇಳಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲು ಹೋಗ್ತಾನೆ. ರೂಮ್ನಲ್ಲಿ ಒಬ್ಬಂಟಿಯಾಗಿರುವ ಅಮೀಲಿಯಾ ಆಕ್ವರ್ಡ್ನೆಸ್ ಬಿಟ್ಟು ಅದ್ರ ಮೇಲೆ ಕಂಫರ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತಾಳೆ. ಸ್ವಲ್ಪ ದಿನಗಳ ನಂತರ ಹ್ಯಾರಿ ಮತ್ತು ಅಮೀಲಿಯಾ ಮದುವೆ ಆಗ್ತಾರೆ. ಪಾರ್ಟಿ ಟೈಮಲ್ಲೂ ಕೂಡ ಅಮೀಲಿಯಾ ಶೆಲ್ಫ್ ಮೇಲೆ ವೆಡ್ಡಿಂಗ್ ಡ್ರೆಸ್ ಹಾಕೊಂಡು ಕೂತ್ಕೊಂಡಿರ್ತಾಳೆ. ಎಲ್ಲರೂ ಮಿಂಗಲ್ ಆಗ್ತಿರೋದು ಮತ್ತು ಮಾತಾಡೋದನ್ನ ನೋಡ್ತಾ ಟೈಮ್ ಪಾಸ್ ಮಾಡ್ತಾಳೆ. ಆಮೇಲೆ ಹ್ಯಾರಿ ಸ್ವಲ್ಪ ಸ್ಪೀಚ್ ಕೊಟ್ಟು ಟೋಸ್ಟ್ ಫಾರ್ ಅಮೀಲಿಯಾ ಅಂತ ಕೇಳ್ತಾನೆ. ಎಲ್ಲರೂ ಅವಳನ್ನು ತುಂಬ ಲಕ್ಕಿ ಗರ್ಲ್ ಅಂತ ಹೊಗಳ್ತಾರೆ ಮತ್ತು ಅವಳು ತುಂಬ ಖುಷಿಯಾಗಿ ಫೀಲ್ ಮಾಡ್ತಾಳೆ. ರಾತ್ರಿ ಆದ ನಂತರ ಎಲ್ಲರೂ ಮನೆಗೆ ಹೋದ್ಮೇಲೆ ಹ್ಯಾರಿ ಏಣಿ ತಂದು ಆ ವೆಡ್ಡಿಂಗ್ ನೈಟನ್ನು ಶೆಲ್ಫ್ ಮೇಲೆ ಹೆಂಡತಿ ಜೊತೆಗೆ ಸ್ಪೆಂಡ್ ಮಾಡ್ತಾನೆ. ದಿನಗಳು ಕಳೆದಂತೆ ಅಮೀಲಿಯಾ ಬ್ಯುಸಿ ಆಗೋಕೆ ಟ್ರೈ ಮಾಡ್ತಾಳೆ. ಮ್ಯಾಗಝೀನ್ಸ್ ಓದ್ತಾಳೆ, ನೇಲ್ಸ್ ಪಾಲಿಷ್ ಮಾಡ್ತಾಳೆ ಮತ್ತು ಅಲ್ಲೇ ಎಕ್ಸಸೈಸ್ ಕೂಡ ಮಾಡ್ತಾಳೆ. ಒಂದಿನ ವರ್ಕೌಟ್ ಮಾಡುವಾಗ ಅಮೀಲಿಯಾ ಜೋರಾಗಿ ಉಸಿರು ಬಿಡ್ತಾಳೆ. ಅದು ಹ್ಯಾರಿಯ ಬಿಸ್ನೆಸ್ ಫೋನ್ ಕಾಲ್ಸನ್ನು ಡಿಸ್ಟ್ರಾಕ್ಟ್ ಮಾಡ್ತಿದೆ. ಬಟ್ ಹ್ಯಾರಿ ಅದನ್ನು ಕನ್ಸಿಡರ್ ಮಾಡೋಲ್ಲ. ಮತ್ತು ಆ್ಯಕ್ಚುಲಿ ನಾನು ಬಿಸ್ನೆಸ್ಸೇ ನಿನಗೆ ಡಿಸ್ಟ್ರಾಕ್ಟ್ ಮಾಡ್ತಿದೆ ಮತ್ತು ನಿನ್ನಿಂದ ನನ್ನನ್ನು ತುಂಬ ಹೊತ್ತು ದೂರ ಇಡ್ತಿದೆ ಅಂತಾನೆ. ಅದಾದಮೇಲೆ ಹ್ಯಾರಿ ಅವಳಿಗೆ ಆಲ್ಮೋಸ್ಟ್ ಎವ್ರಿ ಡೇ ಲ್ಯಾವಿಶ್ ಪ್ರೆಸೆನ್ಸ್ಗಳನ್ನ ಕೊಡ್ತಾನೆ. ಗೋರ್ಜಿಯಸ್ ಫ್ಲವರ್ಸ್ಗಳು, ಸ್ಪಾರ್ಕ್ಲಿ ಜ್ಯುವೆಲ್ರಿಗಳು, ಡಿಲಿಷಿಯಸ್ ಚಾಕ್ಲೇಟ್ಸ್ಗಳು, ಈವನ್ ಫಾರಿನ್ ಹಾಲಿಡೇಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಸ್ಲೋಲಿ ಎಲ್ಲ ಎಕ್ಸೈಟ್ಮೆಂಟ್ಗಳು ಮಾಯ ಆಗೋಕ್ಕೆ ಶುರು ಆಗುತ್ತೆ. ಅವಳಿಗೆ ಶೆಲ್ಫ್ ಮೇಲೆ ಕುತ್ಕೊಂಡಿರೋಕ್ಕೆ ಸೂಪರ್ ಬೋರಿಂಗ್ ಅನಿಸುತ್ತೆ ಮತ್ತು ಮೇಡ್ ಕೂಡ ಬೇಸಿಕ್ ಕ್ವೆಶನ್ಸ್ ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ. ಈ ಲೈಫ್ ಅವಳ ಇಂಡಿಪೆಂಡೆನ್ಸ್, ಆಟಾನಮಿ, ಫ್ರೀ ವಿಲ್ ಎಲ್ಲವನ್ನ ಕಿತ್ಕೋತಿದೆ ಅನ್ನೋದ್ರ ಫೀಲ್ ಆಗುತ್ತೆ. ಜೊತೆಗೆ ಹ್ಯಾರಿ ಕೂಡ ಅವಳ ಮೇಲೆ ಅಟೆನ್ಷನ್ ಕಡಿಮೆ ಮಾಡ್ತಾನೆ. ಈಗ ಹೊರಡೋ ಮೊದಲು ಜಸ್ಟ್ ಒಂದು ಕಿಸ್ ಎಸ್ಟ್ ಹೋಗ್ತಾನೆ ಅಷ್ಟೇ. ಮತ್ತು ಪ್ರೆಸೆನ್ಸ್ಗಳನ್ನ ಕೊಡೋದನ್ನು ಕೂಡ ಸ್ಟಾಪ್ ಮಾಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾರಿ ಈಗ ಅಮೀಲಿಯಾ ಹಾಕೋ ಬ್ಯೂಟಿಫುಲ್ ಡ್ರೆಸ್ಗಳನ್ನು ನೋಟಿಸ್ ಕೂಡ ಮಾಡೋದಿಲ್ಲ. ಅವ್ನು ಕೆಲಸ ಮಾಡುವಾಗ ಅವಳೇನಾದರೂ ಶಬ್ದ ಮಾಡಿದ್ರೆ ಸಿಟ್ಟಾಗ್ತಾನೆ, ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ಇಗ್ನೋರ್ ಮಾಡ್ತಾನೆ, ಮತ್ತು ಹಮ್ಮಿಂಗ್ ಕೂಡ ಅಲೋ ಮಾಡೋದಿಲ್ಲ. ಸ್ಲೋಲಿ ಅಮೀಲಿಯಾ ವಾಲ್ ಡೆಕೋರೇಷನ್ಗೆ ಅಂತ ಇಟ್ಟಿರೋ ಟ್ರೋಫಿ ವೈಫ್ ಥರ ಆಗ್ಬಿಡ್ತಾಳೆ. ಒಂದು ಮಧ್ಯಾಹ್ನ ಅಮೀಲಿಯಾ ಮೋಸ್ಟ್ ಗ್ಲಾಮರಸ್ ಡ್ರೆಸ್ ಹಾಕೊಂಡು ಅಟ್ಲೀಸ್ಟ್ ನನ್ನ ಗಂಡ ನನ್ನ ನೋಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಬಟ್ ಹ್ಯಾರಿ ನ್ಯಾಚುರಲ್ ಲೈಟ್ ಡೆಸ್ಕ್ ಬರ್ತಿಲ್ಲ ಅನ್ನೋದು ನೋಟಿಸ್ ಮಾಡಿ ಎಂಪ್ಲಾಯೀಸ್ಗೆ ಡೆಸ್ಕ್ ಟರ್ನ್ ಮಾಡಬೇಕು ಅಂತ ಹೇಳ್ತಾನೆ. ಈಗ ಅಮೀಲಿಯಾ ಗಂಡನ ಹಿಂಭಾಗವನ್ನು ನೋಡ್ತಾ ದುಃಖ ತಡೆಯೋಕ್ಕಾಗದೆ ಅಳ್ತಾಳೆ. 3 ವರ್ಷಗಳ ನಂತರವೂ ಅಮೀಲಿಯಾ ಇನ್ನೂ ಶೆಲ್ಫ್ನಲ್ಲೇ ಕುಳಿತಿದ್ದಾಳೆ. ಹ್ಯಾರಿ ಕೆಲಸದಿಂದ ವಾಪಸ್ ಬಂದ ಅಂತ ಕೇಳ್ತಾಳೆ. ಬಟ್ ಅವನು ಅವಳನ್ನು ನೋಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅವಳು ಅವನಿಗೆ ಬೋರ್ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ಯಾವಾಗಲೂ ದೂರ ಇರ್ತಾನೆ. ಅಮೀಲಿಯಾ ಅವನ ಹೆಸರನ್ನು ಜೋರಾಗಿ ಕರೀತಾಳೆ, ಮತ್ತೆ ಕಿರಿಸ್ತಾಳೆ. ಆದರೂ ಸಹ ಅವಳ ಗಂಡ ಇವಳ ಕಡೆ ಗಮನ ಕೊಡೋದಿಲ್ಲ. ಈ ಅವಮಾನಗಳಿಂದ ಬೇಸತ್ತ ಅಮೀಲಿಯಾ ಕೊನೆಗೂ ಶೆಲ್ಫ್ನಿಂದ ಕೆಳಗೆ ಇಳಿಲೇಬೇಕು ಅನ್ನೋ ಡಿಸಿಷನ್ ತಗೊಳ್ತಾಳೆ.
ನೆಲಕ್ಕಿರೋ ಡಿಸ್ಟೆನ್ಸ್ ಜಾಸ್ತಿ ಏನಿಲ್ಲ ಆದರೂ ಸಹ ವರ್ಷಗಳ ಕಾಲ ಶೆಲ್ಫ್ ಮೇಲಿದ್ದರಿಂದ ಅವಳು ನೋಡೋ ದೃಷ್ಟಿಕೋನ ಸಾಕಷ್ಟು ಮುಚ್ಚೋಗಿದೆ. ಟೆಸ್ಟ್ ಮಾಡೋಕೆ ಅಂತ ಅವಳು ಒಂದು ಶೂ ತಗೊಂಡು ಕೆಳಗೆಸ್ತಾಳೆ. ಮತ್ತೆ ಅದು ಕೆಳಗೆ ಬೀಳೋದು ನೋಡಿ ತುಂಬ ಭಯ ಪಟ್ಕೋತಾಳೆ. ಹೋಗಲೇಬೇಕು ಅಂತ ನಿರ್ಧಾರ ತಗೊಂಡಿರೋದ್ರಿಂದ 2ನೇ ಶೂ ತಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿ ನಿನ್ನ ಮೇಲೆ ನಂಬಿಕೆ ಇಡು ಅಂತ ಅವಳೇ ಹೇಳ್ಕೊಂಡು ಮೆಲ್ಲೆ ಕೆಳಗಿಳಿಯೋಕೆ ಟ್ರೈ ಮಾಡ್ತಾಳೆ. ಆದರೆ ತುಂಬ ಹೊತ್ತು ಶೆಲ್ಫನ್ನು ಹಿಡಿದಿಟ್ಕೊಳ್ಳೋಕೆ ಆಗದೆ ನೆಲಕ್ಕೆ ಬಿದ್ದುಬಿಡ್ತಾಳೆ. ಅಮೀಲಿಯಾ ಪರ್ಸ್ಪೆಕ್ಟಿವ್ನಲ್ಲಿ ಕೆಳಗೆ ಬೀಳೋದು ತುಂಬ ಸ್ಕೇರಿ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಕ್ವಿಕ್ಕಾಗಿ ನೆಲಕ್ಕೆ ಬೀಳ್ತಾಳೆ. ಇದರಿಂದ ಸ್ವಲ್ಪ ನೋವಾಗುತ್ತೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಾಗೋದಿಲ್ಲ. ವರ್ಷಗಳ ಕಾಲ ವಾಕ್ ಮಾಡದೇ ಇದ್ದುದರಿಂದ ಕಾಳುಗಳು ಆಟ್ರಫೀಡ್ ಆಗಿವೆ. ಆದ್ದರಿಂದ ಫರ್ನಿಚರ್ ಹಿಡಿದು ಎದ್ದು ನಿಲ್ತಾಳೆ. ಸ್ಲೋಲಿ ಆಕ್ವರ್ಡ್ ವಾಕ್ ಮಾಡಿ ಹೊರಗೆ ಹೋಗ್ತಾಳೆ. ಸ್ವಯಂ ಅನ್ವೇಷಣೆಯಿಂದ ತುಂಬಿದ ಕಣ್ಣನ್ನು ತೆರೆಯುವ ಅನುಭವಕ್ಕೆ ರೆಡಿ ಆಗ್ತಾಳೆ. ಅವಳ ಮುಖದ ಮೇಲಿನ ತಂಗಾಳಿಯನ್ನು ಮತ್ತೆ ಅನುಭವಿಸೋದು ಡಿಲೈಟ್ ಆಗಿ ಫೀಲ್ ಆಗುತ್ತೆ. ಜಗತ್ತನ್ನು ಫಸ್ಟ್ ಟೈಮ್ ನೋಡ್ತಿರುವ ಮಗುವಿನ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾಳೆ. ಸಂತೋಷದಲ್ಲಿ ಸುತ್ತುತ್ತಿರುವಾಗ ಪೂಲ್ ವಾಟರ್ ಟಚ್ ಮಾಡ್ತಾಳೆ. ಟೆನ್ನಿಸ್ ಬಾಲ್ಸ್ ಥ್ರೋ ಮಾಡ್ತಾಳೆ. ಕಾರಿಡೋರ್ಸ್ನಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಆಮೇಲೆ ಶೂಸ್ ಹಾಕೊಂಡು ಸ್ಟ್ರೀಟ್ಗೆ ಹೋಗಿ ಮೇಲ್ ಟ್ರಕ್ ಒಳಗೆ ಹತ್ತಿ ಡೌನ್ ಟೌನ್ ಟ್ರಾವೆಲ್ ಮಾಡ್ತಾಳೆ. ಸಿಟಿಗೆ ಬಂದಮೇಲೆ ಎಕ್ಸೆಂಟ್ರಿಕ್ ಬಿಹೇವಿಯರ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಚೆನ್ನಾಗಿ ನಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಮೇಲೆ ಬೇಗ ನಡೆದಾಡ್ತಾಳೆ. ಮತ್ತೆ ಫೈನಲಿ ನಾನು ಈ ಸಮಾಜದ ಒಂದು ಭಾಗವಾಗಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಅಮೀಲಿಯಾ ಟ್ರಕ್ ಹಗ್ ಮಾಡ್ತಾಳೆ. ಸ್ಟ್ರೇಂಜರ್ಸ್ಗೆ ಹೈ ಹೇಳ್ತಾಳೆ. ಟೇಬಲ್ ಮೇಲೆ ಡಾನ್ಸ್ ಮಾಡ್ತಾಳೆ. ಈವನ್ ಒಬ್ಬ ವ್ಯಕ್ತಿಗೆ ವೆಸ್ಪಾದಲ್ಲಿ ರೈಡ್ ಕೇಳ್ತಾಳೆ. ಟ್ರಿಪ್ ಸೂಪರ್ ಫನ್ ಆಗುತ್ತೆ. ಕೋಸ್ಟ್ ಏರಿಯಾ ಬಂದಮೇಲೆ ಅಮೀಲಿಯಾ ತನ್ನ ಎಕ್ಸ್ಪ್ಲೋರನ್ನು ಕಂಟಿನ್ಯೂ ಮಾಡ್ತಾಳೆ. ಮತ್ತೆ ಸ್ಟ್ರೇಂಜರ್ ಜೊತೆ ಡ್ಯಾನ್ಸ್ ಮಾಡ್ತಾಳೆ. ಜೊತೆಗೆ ಒಬ್ಬ ವ್ಯಕ್ತಿಯ ಪಾರ್ಕಿಂಗ್ ಫೈನಾನ್ಸ್ ಹರಿದಾಗ್ತಾಳೆ. ಯೋಗ ಗ್ರೂಪ್ ಜಾಯಿನ್ ಮಾಡ್ತಾಳೆ. ನಾಯ ಹಿಂದೆ ಓಡ್ತಾಳೆ. ಫೈನಲಿ ಬೀಚ್ಗೆ ಹೋಗಿ ಫ್ಲ್ಯಾಶ್ ಮಾಬ್ ಜೊತೆ ಡ್ಯಾನ್ಸ್ ಮಾಡ್ತಾಳೆ. ನಂತರ ಅವಳು ಸಮುದ್ರಕ್ಕೆ ಇಳಿತಾಳೆ ಮತ್ತು ಒಂದು ಶೀತದ ಅಲೆ ಅವಳನ್ನು ಹೊಡೆದಾಗ ಅವಳು ಮತ್ತೆ ವಾಸ್ತವಕ್ಕೆ ಮಲ್ತಾಳೆ. ನಂತರ ಸ್ಟ್ರೇಂಜರ್ಸ್ ಜೊತೆ ಚಾಟ್ ಮಾಡಲು ಟ್ರೈ ಮಾಡ್ತಾಳೆ. ಬಟ್ ಅವ್ರು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಟವಲ್ ಕೇಳಿದಾಗ ಕೊಡೋದಿಲ್ಲ. ಶೀತ ಮತ್ತು ಒಂಟಿತನವನ್ನು ಫೀಲ್ ಮಾಡ್ತಾ ಅಮೀಲಿಯಾ ಮತ್ತೆ ಟೌನಲ್ಲಿ ಸುತ್ತಾಡ್ತಾಳೆ. ಒಂದು ಮೇಕಪ್ ಸ್ಟೋರ್ ನೋಡಿ ವಿಂಡೋ ರಿಫ್ಲೆಕ್ಷನಲ್ಲಿ ತನ್ನ ಫೇಸ್ ನೋಡ್ತಾಳೆ. ಅವಳ ಮಸ್ಕಾರ ಅಳಿಸೋಗಿದೆ. ಕನ್ಸೀಲರ್ ಕಂಪ್ಲೀಟ್ಲಿ ವಾಶ್ಔಟ್ ಆಗಿದೆ. ಆದ್ದರಿಂದ ಮತ್ತೆ ಚೆನ್ನಾಗಿ ಕಾಣಬೇಕು ಅನ್ನೋದು ಅವಳ ಮೈಂಡಿಗೆ ಬರ್ತದೆ. ಸೊ ಸ್ಟೋರ್ ಒಳಗೆ ಹೋಗಿ ಫ್ರೀ ಸ್ಯಾಂಪಲ್ಸ್ ಯೂಸ್ ಮಾಡಿ ಫೇಸ್ ಕ್ಲೀನ್ ಮಾಡ್ತಾಳೆ. ಮತ್ತೆ ಅವಳು ಬ್ಯೂಟಿ ಲುಕ್ ವಾಪಸ್ ಬಂದಮೇಲೆ ಇನ್ಸ್ಟೆಂಟ್ಲಿ ಬೆಟರಾಗಿ ಫೀಲ್ ಆಗ್ತಾಳೆ. ಅಲ್ಲಿ ಕ್ಲರ್ಕ್ ಆಗಿರೋ ಜಾರ್ಡನ್ ಅವಳನ್ನು ನೋಡಿ ಇಂಪ್ರೆಸ್ಡ್ ಆಗಿ, ನೀನು ಮೇಕಪ್ ಆರ್ಟಿಸ್ಟಾ ಅಂತ ಕೇಳ್ತಾಳೆ. ಅದಕ್ಕೆ ಅಮೀಲಿಯಾ, ಇಲ್ಲ, ನನ್ನ ಕೆಲಸ ಒಬ್ಬ ಮಿಲಿನಿಯರ್ ಮನೆಯಲ್ಲಿ ಅವ್ನು ಗೆದ್ದಿರೋ ಟ್ರೋಫಿ ಅಂತೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಹೇಳ್ತಾರೆ. ಸರ್ಪ್ರೈಸಿಂಗ್ಲಿ ಜಾರ್ಡನ್ ಜಡ್ಜ್ ಮಾಡೋದಿಲ್ಲ. ಯಾಕಂದರೆ ಅವಳ ತಾಯಿ ಸಂತೋಷವಾಗಿರೋದು ಮುಖ್ಯ ಅಂತ ಅವಳಿಗೆ ಕಲಿಸಿರ್ತಾಳೆ. ಅಮೀಲಿಯಾ ಕೂಡ ತನ್ನ ತಾಯಿಯ ಫಿಲಾಸಫಿ ಆಗಿರೋ ಬ್ಯೂಟಿ ಓವರ್ ಬ್ರೈನ್ಸ್ನ ಶೇರ್ ಮಾಡ್ಕೋತಾಳೆ. ಅದಕ್ಕೆ ಜಾರ್ಡನ್, ಬ್ಯೂಟಿ ಒಂದನ್ನೇ ಯಾಕೆ ಚೂಸ್ ಮಾಡಬೇಕು, ಎರಡನ್ನು ಚೂಸ್ ಮಾಡ್ಬೋದಲ್ಲ ಅಂತಾಳೆ. ಇದು ಅಮೀಲಿಯಾಗೆ ಬಹಳಷ್ಟು ಅರ್ಥವನ್ನು ನೀಡ್ತದೆ. ಯಾಕೆಂದರೆ ಅವಳು ಆ ರೀತಿ ಎಂದಿಗೂ ಯೋಚಿಸಿರಲಿಲ್ಲ. ಸ್ಟೋರ್ ಬಿಡೋ ಮುಂಚೆ ಜಾರ್ಡನ್ ಕಮಿಷನ್ ಮೇಲೆ ವರ್ಕ್ ಮಾಡ್ತಿದ್ರಿಂದ ಅಮೀಲಿಯಾಗೆ ಏನನ್ನಾದರೂ ಸೆಲ್ ಮಾಡಲು ಟ್ರೈ ಮಾಡ್ತಾಳೆ. ಬಟ್ ಅವಳ ಹತ್ರ ದುಡ್ಡಿಲ್ದ ಕಾರಣ ಅಮೀಲಿಯಾ ಬೇಡ ಅನ್ನೋದು ಬಿಟ್ಟು ಬೇರೆ ದಾರಿ ಇರಲ್ಲ. ಅಲ್ಪ ಸಮಯದ ನಂತರ ಮನೆಗೆ ವಾಪಸ್ ಹೋಗಿ ಶೆಲ್ಫನ್ನು ದಿಟ್ಟಿಸಿ ನೋಡ್ತಾಳೆ. ಹೆಸಿಟೇಷನ್ ಆದಮೇಲೆ ಫೈರ್ ಪೋಕರ್ ಹಿಡಿದು ಶೆಲ್ಫ್ ಡಿಸ್ಟ್ರಾಯ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಮೊದಲಿಗೆ ನಿಧಾನವಾಗಿ ಹೊಡ್ತಾಳೆ. ಬಟ್ ಆಮೇಲೆ ಅದು ಅವಳಿಗೆ ಸ್ಯಾಟಿಸ್ಫೈಯಿಂಗ್ ಫೀಲ್ ಕೊಡ್ತಿದ್ದ ಹಾಗೆ ಬೇಗನೆ ಹೊಡೆದು ಹಾಕ್ಬಿಡ್ತಾಳೆ. ಆಲ್ಮೋಸ್ಟ್ ಶೆಲ್ಫೇ ಡಿಸಪಿಯರ್ ಆಗಿಬಿಡುತ್ತೆ. 1 ವರ್ಷದ ನಂತರ ಅಮೀಲಿಯಾ ತಂದೆ ಬ್ರ್ಯಾಂಡ್ ನೇಮ್ನೊಂದಿಗೆ ಅವಳದೇ ಮೇಕಪ್ ಸ್ಟೋರ್ ಓಪನ್ ಮಾಡ್ತಾಳೆ. ಸ್ಟೋರ್ ಬಿಗ್ ಸಕ್ಸಸ್ ಆಗಿ ಹೊರಗೆ ಲಾಂಗ್ ಲೈನ್ಸ್ ವೇಟ್ ಮಾಡ್ತಿರುತ್ತೆ. ಆದರೆ ಸ್ಟೋರ್ನಲ್ಲಿ ಕೂಡ ಅಮೀಲಿಯಾ ಅವಳ ಓಲ್ಡ್ ಪ್ಯಾಟರ್ನ್ಸ್ನ ರಿಪೀಟ್ ಮಾಡ್ತಾಳೆ. ಎಲ್ಲರೂ ನೋಡಲಿ ಅನ್ನೋ ಸೈನ್ ಬೋರ್ಡ್ ಇರೋ ಶೆಲ್ಫ್ ಮೇಲೆ ಕೂತ್ಕೊಂಡಿರ್ತಾಳೆ. ಐಡಿಯಾ ಏನಂದರೆ ಅವಳು ಹೇಗಿಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಮತ್ತು ತನ್ನ ಸ್ವಂತ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡುವಷ್ಟು ಬುದ್ಧಿವಂತಲು ಅನ್ನೋದನ್ನ ಎಲ್ಲರಿಗೂ ತೋರಿಸಿದಾಳೆ. ಅಂದರೆ ಬ್ಯೂಟಿ ಮತ್ತು ಸ್ಮಾರ್ಟ್ನೆಸ್ ಎರಡನ್ನ ಚೂಸ್ ಮಾಡಿ ಅಂತ ಹೇಳ್ತಾರೆ. ಆದರೆ ಕ್ಲೈಂಟ್ಸ್ ಸ್ಟೋರ್ ಬಂದಾಗ ಹೈ ಹೇಳ್ತಾರೆ, ಪ್ರಿಟಿ ಅಂತ ಕಾಂಪ್ಲಿಮೆಂಟ್ ಕೊಡ್ತಾರೆ. ಆದರೆ ಶಿ ಈಸ್ ಮೋರ್ ದೆನ್ ದ್ಯಾಟ್ ಅನ್ನೋದನ್ನು ಕೇಳಲು ಯಾರೂ ನಿಲ್ಲೋದಿಲ್ಲ. ಹೀಗಾಗಿ ಅಮೀಲಿಯಾ ಮತ್ತೆ ಸೌಂದರ್ಯದ ಚಕ್ರದ ಒಂದು ಪುಟ್ಟ ಭಾಗವಾಗಿಬಿಡ್ತಾಳೆ. ಮಹಿಳೆಯರನ್ನು ತಗ್ಗಿಸಲು ರೂಪಿಸಿದ ವ್ಯವಸ್ಥೆಯೊಳಗೆ ಸಿಕ್ಕಿ ಹಾಕಿಕೊಂಡು ಬದುಕಿರುವ ಟ್ರೋಫಿಯಾಗಿ ಮುಂದುವರಿತಾರೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.